ಈ ವಿಡಿಯೋದಲ್ಲಿ ನಾವು ಪವರ್ ಆಫ್ ಐ ಅಂತ ಹೇಳಿದ್ರೆ ಐ ಟು ದ ಪವರ್ ಆಫ್ ಎನ್ ವೇರ್ ಎನ್ ಬಿಲಾಂಗ್ಸ್ ಟು ಆ್ಯನ್ ಇಂಟೀಜರ್. ಈ ಥರ ಸಿನಾರಿಯೋಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಬೇಗ ಹ್ಯಾಂಡಲ್ ಮಾಡ್ಬೋದು ಅಂತ ಹೇಳಿ ನಾವು ಇಲ್ಲಿ ಕಲಿತಾ ಇದ್ದೀವಿ. ಅಂತ ಹೇಳ್ತು ಅಂದರೆ ಫಾರ್ ಎಕ್ಸಾಂಪಲ್ ಐ ಟು ದ ಪವರ್ ಆಫ್ 46, ಐ ಟು ದ ಪವರ್ ಆಫ್ -243, ಐ ಟು ದ ಪವರ್ ಆಫ್ 360, ಸರಿನಾ? ಐ ಟು ದ ಪವರ್ ಆಫ್ ಎನಿ ಪಾಸಿಟಿವ್ ನಂಬರ್ ಆರ್ ನೆಗೆಟಿವ್ ನಂಬರ್ ಇಂಟೀಜರ್ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ಕಲಿತಾ ಇದ್ದೀವಿ. ಬೇಸಿಕ್ ಐಡಿಯಾ ಏನಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಸರ್ಕ್ಯುಲರ್. ಏನು ಸರ್ಕ್ಯುಲರ್ ಆಗಿರುತ್ತೆ? ಈ ವ್ಯಾಲ್ಯೂಸು ರಿಪೀಟೇಟಿವ್ ವ್ಯಾಲ್ಯೂಸ್ ಬರುತ್ತೆ. ಇಲ್ಲಿ ನೋಡ್ತೀನಿ ನೋಡಿ, ಇವಾಗ ಐ ಟು ದ ಪವರ್ ಆಫ್ 1 ಇಸ್ ಐ ಅಲ್ವಾ? ಐ ಸ್ಕ್ವೇರ್ ಇಸ್ ರೂಟ್ ಆಫ್ -1 ದ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಇದು 2 ಕಟ್ ಆಗುತ್ತೆ. ಸೊ ದಿಸ್ ಇಸ್ -1. ನೆಕ್ಸ್ಟು ಐ ಕ್ಯೂಬ್ ಅಂತ ಹೇಳಿದ್ರೆ ಐ ಸ್ಕ್ವೇರ್ ಇಂಟು ಐ. ಐ ಸ್ಕ್ವೇರ್ ಅಂತ ಹೇಳಿದ್ರೆ ಏನು? -1 ಇಂಟು ಐ, ದಟ್ಸ್ -i. ಐ ಟು ದ ಪವರ್ ಆಫ್ 4 ಅಂತ ಹೇಳಿದ್ರೆ ಹಿಂದಿನ ರಿಸಲ್ಟ್ ತೊಗೊಂಡು ನಾನು ಇದನ್ನು ಡಿರೈವ್ ಮಾಡ್ತಾಯಿದ್ದೀನಿ ಅಲ್ವಾ? ನೋಡಿ ಇಲ್ಲಿ ಏನು ಮಾಡಿದೆ, ಇಲ್ಲಿ ಐ ಟು ದ ಪವರ್ ಆಫ್ 3ಗೆ ಐ ಸ್ಕ್ವೇರಿನ ರಿಸಲ್ಟ್ನ ತೊಗೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಮುಂದುವರಿತಾಯಿದ್ದೀನಿ. ಐ ಟು ದ ಪವರ್ ಆಫ್ 4ನ ನಾನು ಐ ಕ್ಯೂಬ್ ಅಂತ ಬರ್ಕೊಂಡು ಐ ಅಂತ ಬರ್ಕೊಂಡು ಸಾಲ್ವ್ ಮಾಡ್ಬೋದು ನಾನು. ಐ ಕ್ಯೂಬ್ ಅಂತ ಹೇಳಿದ್ರೆ ಏನು? -i ಇಂಟು ಐ. -i ಇಂಟು ಐನ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ ಇವಾಗ. ಸೊ -i ಇಂಟು ಐ ಅಂತ ಹೇಳಿದ್ರೆ ನಾನು -1 ಇಂಟು ಐ ಸ್ಕ್ವೇರ್ ಅಂತ ಹೇಳಿ ಬರ್ಕೊತಾ ಇದ್ದೀನಿ. ಬಟ್ ಐ ಸ್ಕ್ವೇರ್ ಇಸ್ ವಾಟ್? -1. ಸೊ -1 ಇಂಟು -1 ಇಸ್ +1 ಅಲ್ವಾ? ನೆಕ್ಸ್ಟು ಐ ಟು ದ ಪವರ್ ಆಫ್ 5ನ ನಾನು ಐ ಟು ದ ಪವರ್ ಆಫ್ 4, ದಟ್ ಈಸ್ ಅ ಪ್ರೀವಿಯಸ್ ರಿಸಲ್ಟ್, ಇಂಟು ಐ ಅಂತ ಹೇಳಿ ಬರ್ಕೊತಾ ಇದ್ದೀನಿ. ಐ ಟು ದ ಪವರ್ ಆಫ್ 4 ಅಂದರೆ ಏನು? 1 ಇಂಟು ಐ ಇಸ್ ಐ. ಐ ಟು ದ ಪವರ್ ಆಫ್ 6 ಇಸ್ ಐ ಟು ದ ಪವರ್ ಆಫ್ 5 ಇಂಟು ಐ ಟು ದ ಪವರ್ ಆಫ್ 1 ಅಲ್ವಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಐ ಟು ದ ಪವರ್ ಆಫ್ 5 ಅಂತ ಹೇಳಿದ್ರೆ ಏನು? ಐ ಅಲ್ವಾ? ಇಂಟು ಐ ವಿಚ್ ಇಸ್ -1. ಐ ಸ್ಕ್ವೇರ್ ಇಸ್ -1 ಅಲ್ವಾ? ನೆಕ್ಸ್ಟ್ ಐ ಟು ದ ಪವರ್ ಆಫ್ 7 ಇಸ್ ಐ ಟು ದ ಪವರ್ ಆಫ್ 6 ಇಂಟು ಐ ಟು ದ ಪವರ್ ಆಫ್ 1. ಐ ಟು ದ ಪವರ್ ಆಫ್ 6 is -1 into I which is -i. I to the power of 8 is I to the power of 8 is I to the power of 7 into I to the power of 1. I to the power of 7 is -i into I alva. I into I is -1. -1 into -1 is +1. ಇಲ್ಲೊಂದು ಪ್ಯಾಟ್ರನ್ ಕಾಣ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ. ಏನು ಪ್ಯಾಟ್ರನ್ ಅದು? ಇಲ್ಲಿ ನೋಡಿ, ಇಲ್ಲಿ ಐ ಇದೆ, ಇಲ್ಲೂ ಕೂಡ ಐ ಇದೆ. ಇಲ್ಲಿ -1 ಬಂತು, ಇಲ್ಲೂ ಕೂಡ -1 ಬಂತು. ಇಲ್ಲೂ -i ಬರ್ತಾಯಿದೆ, ಇಲ್ಲೂ ಕೂಡ -i ಬರ್ತಾಯಿದೆ. ಇಲ್ಲಿ 1 ಬರ್ತಾಯಿದೆ, ಇಲ್ಲೂ ಕೂಡ 1 ಬರ್ತಾಯಿದೆ. ಸೊ ಇದೇ ಪ್ಯಾಟ್ರನ್ನು ನೋಡಿ, ಇಲ್ಲಿ ನಾವು ಐನ ಐ ಜೊತೆ ಮಲ್ಟಿಪ್ಲೈ ಮಾಡ್ತು ಅಂದರೆ -1 ಜೊತೆ ಐ ಮಲ್ಟಿಪ್ಲೈ ಮಾಡ್ತು ಅಂದರೆ -i, -iನ ಐ ಜೊತೆ ಮಲ್ಟಿಪ್ಲೈ ಮಾಡ್ತು ಅಂದರೆ 1 ಇಂಟು ಐ ಇಸ್ ಐ. ಸೊ ಹೀಗೆ ರಿಪೀಟೆಡ್ ಆಗಿ ಹೋಗ್ತಾನೇ ಇರುತ್ತೆ. ಸೊ ಈ ಪ್ಯಾಟ್ರನ್ನ ನಾವು ಒಂದು ರೂಲ್ ಥರ ಮಾಡ್ಕೊಂಡಿದ್ದೀವಿ. ಏನು ರೂಲ್ ಅಂತ ಹೇಳಿದ್ರೆ ಐ ಟು ದ ಪವರ್ ಆಫ್ 4 ಇದನ್ನು ಐ ಟು ದ ಪವರ್ ಆಫ್ 8 ಇಲ್ಲ ಅಂತ ಹೇಳಿದ್ರೆ ಮಲ್ಟಿಪಲ್ ಆಫ್ ಐ ಅಂತ ಹೇಳಿ, ಸರಿನಾ? ಇಫ್ ಐ ಹ್ಯಾಪನ್ ಟು ಫೈಂಡ್ ದ ಮಲ್ಟಿಪಲ್ ಆಫ್ ಮಲ್ಟಿಪಲ್ ಆಫ್ ಐ ಟು ದ ಪವರ್ ಆಫ್ 4, ಮಲ್ಟಿಪಲ್ ಆಫ್ ಐ ಟು ದ ಪವರ್ ಆಫ್ 4n. ಸೊ ಎನಿಥಿಂಗ್ ಟು ದ ಪವರ್ ಆಫ್ 4 ಇಂಟು ಸಮ್ ಇಂಟೀಜರ್ ಈ ಥರ ಇತ್ತು ಅಂತ ಹೇಳಿದ್ರೆ, ಇಂಟೀಜರ್ ಅಲ್ಲ ನ್ಯಾಚುರಲ್ ನಂಬರು, ಈ ಥರ ಇತ್ತು ಅಂತ ಹೇಳಿದ್ರೆ ಇಟ್ ವಿಲ್ ರಿಸಲ್ಟ್ ಇನ್ 1 ಅಂತ ಹೇಳಿ. ಇಲ್ಲಿ ನೋಡಿ, ಇಲ್ಲಿ ಐ ಟು ದ ಪವರ್ ಆಫ್ 4, ಐ ಟು ದ ಪವರ್ ಆಫ್ 8 ಆರ್ ಮಲ್ಟಿಪಲ್ಸ್ ಆಫ್ 4 ಅಲ್ವಾ? 4 ಇಂಟು 1 ಇಸ್ 4, 4 ಇಂಟು 2 ಇಸ್ 8. ಉತ್ತರ ಏನು ಬರ್ತಿದೆ? 1 ಬರ್ತಿದೆ. ನೀವು 4 ಟು ದ ಪವರ್ ಆಫ್ 12 ತೊಗೊಂಡ್ರೂ ಎಷ್ಟು ಬರುತ್ತೆ? ಹೌದು, 1 ಬರುತ್ತೆ, ಸರಿನಾ? ಇಲ್ಲೊಂದಷ್ಟು ಎಕ್ಸಾಂಪಲ್ ಬರ್ತೀನಿ ನೋಡಿ. ಎಕ್ಸಾಂಪಲ್ I to the power of 12, I to the power of 16, I to the power of 220 ಇವೆಲ್ಲನೂ ವಿಲ್ ರಿಸಲ್ಟ್ ಇನ್ 1. ಆಯಿತಾ? ನೆಕ್ಸ್ಟು I to the power of 4n plus 1 can be written as I to the power of 4n into I, which is 1 into I, that is I. Next, I to the power of 4n plus 2 can be written as I to the power of 4n plus 1 into I. ಸೊ ಇಲ್ಲಿ I into I -1 ಆಗುತ್ತೆ. I to the power of 4n plus 3 can be written as I to the power of 4n plus 2 into I to the power of 4n plus 2 ಅಂದರೆ ಏನು? -1 into I is -i. ಸೊ ಇಲ್ಲಿ ನೋಡ್ಬೋದು ಹೇಗೆ ರಿಪೀಟ್ ಆಗ್ತಾಯಿದೆ, 1 I -1 -i ಈ ಥರ ರಿಪೀಟ್ ಹಾಕೊಂಡು ಹೋಗ್ತಾ ಇದೆ ಅಲ್ವಾ?
ಸೊ ಇಲ್ಲೊಂದು ರೆಸ್ಪೆಕ್ಟಿವ್ ಎಕ್ಸಾಂಪಲ್ಸ್ ಕೊಡ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದಷ್ಟು. ಸೊ ದಿಸ್ ಇಸ್ ಐ ಟು ದ ಪವರ್ ಆಫ್ 13 ಅಂತ ತೊಗೊಬೋದು, ಐ ಟು ದ ಪವರ್ ಆಫ್ 17 ಅಂತ ತೊಗೊಬೋದು, ಐ ಟು ದ ಪವರ್ ಆಫ್ 221 ಅಂತ ತೊಗೊಬೋದು. ಇಲ್ಲಿನ ಎಕ್ಸಾಂಪಲು ಐ ಟು ದ ಪವರ್ ಆಫ್ 42 ಅಂತ ತೊಗೊಬೋದು, ಐ ಟು ದ ಪವರ್ ಆಫ್ 18 ಅಂತ ತೊಗೊಬೋದು, ಐ ಟು ದ ಪವರ್ ಆಫ್ 222 ಅಂತ ತೊಗೊಬೋದು. ಇಲ್ಲಿ ಐ ಟು ದ ಪವರ್ ಆಫ್ 3 ಇದು, ಇಲ್ಲ ಸರಿ ಇದೆ, ಐ ಟು ದ ಪವರ್ ಆಫ್ 43 ಅಂತ ತೊಗೊಬೋದು, ಐ ಟು ದ ಪವರ್ ಆಫ್ 19 ಅಂತ ತೊಗೊಬೋದು, ಇಲ್ಲಿ ಐ ಟು ದ ಪವರ್ ಆಫ್ 223 ಅಂತ ತೊಗೊಬೋದು. ಸೊ ಆಲ್ ಆಫ್ ದಿಸ್ ವಿಲ್ ರಿಸಲ್ಟ್ ಇನ್ -i. ಸೊ ಈ ರೀತಿಯಲ್ಲಿ ನೀವು ಉತ್ತರಗಳನ್ನ ಬೇಗ ಕಂಡುಹಿಡಿಬೋದು. ಸೊ ಮೇಯ್ನಾಗಿ ಇದನ್ನು ಜ್ಞಾಪಕ ಇಟ್ಕೊಂಡಿರಿ, ಮಿಕ್ಕಿದೆಲ್ಲ ಅದೇ ಥರ ಡಿರೈವ್ ಮಾಡ್ಬೋದು. ಒಂದಷ್ಟು ಪ್ರಶ್ನೆಗಳು ಮಾಡ್ತೀವಿ ಹೋಗ್ತಾ ನಿಮ್ಗೆ ತಿಳಿಯುತ್ತೆ. ಸೊ ತಕ್ಷಣಕ್ಕೆ ಇವಾಗ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೆಗೆಟಿವ್ ಪವರ್ಸ್ ಹೇಗೆ ಹ್ಯಾಂಡಲ್ ಮಾಡೋದು ಅದು ಕೂಡ ಒಂದು ಟ್ರಿಕ್ ಇದೆ, ಅದನ್ನು ಮುಂದೆ ಹೋಗಿ ಎಕ್ಸ್ಪ್ಲೇನ್ ಮಾಡ್ತೀನಿ.